ಇನ್ನು ಪಶ್ಚಿಮ ಬಂಗಾಳದ ಸಿಎಂ ರೇಸ್ನಲ್ಲಿ 4 ಪ್ರಮುಖರಿದ್ದಾರೆ. ಸುವೇಂದು ಅಧಿಕಾರಿ, ಸಮೀಕ್ ಭಟ್ಟಾಚಾರ್ಯ, ಅಗ್ನಿಮಿತ್ರ ಘೋಷ್ ಮತ್ತು ರೂಪಾ ಗಂಗೂಲಿ. ಸೊ ಈ 4ರಲ್ಲಿ ಯಾರಿಗೆ ಸಿಎಂ ಪಟ್ಟ? ತೀವ್ರ ಕುತೂಹಲಕ್ಕೆ ಕಾರಣವಾಗ್ತಾ ಇರತಕ್ಕಂತಹ ವಿಚಾರ. ಇನ್ನು ಫ್ರಂಟ್ ರನ್ನರ್ ಆಗಿ ಸುವೇಂದು ಅಧಿಕಾರಿ ಅವರಿದ್ದಾರೆ. ಮಮತಾ ಬ್ಯಾನರ್ಜಿ ಅವರ ವಿರುದ್ಧ ಸುವೇಂದು ಅಧಿಕಾರಿ ಅವರು ಗೆದ್ದಿದ್ದಾರೆ. ಎರಡೆರಡು ಸಲ ಗೆದ್ದಿದ್ದಾರೆ. ಎರಡೆರಡು ಸಲ ಸೋಲಿಸಿದ್ದಾರೆ ಮಮತಾ ಬ್ಯಾನರ್ಜಿ ಅವರನ್ನು. ಯಾವ ಭವಾನಿಪುರ ಮಮತಾ ಬ್ಯಾನರ್ಜಿ ಅವರಿಗೆ ರಾಜಕೀಯ ಮರುಜನ್ಮವನ್ನು ಕೊಟ್ಟಿತ್ತೋ, ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಸೋತು ಹೋದಂಥ ಮಮತಾ ಬ್ಯಾನರ್ಜಿ ಅವರನ್ನು ಗೆಲ್ಲಿಸಿಕೊಂಡು ಬಂದಿತ್ತು, ಅದೇ ಭವಾನಿಪುರಕ್ಕೆ ಎಗೈನ್ ಅವರನ್ನೇ ಫಾಲೋ ಮಾಡ್ಕೊಂಡು ಹೋಗಿ ಸುವೇಂದು ಅಧಿಕಾರಿಯವರು ಮಮತಾ ಬ್ಯಾನರ್ಜಿ ಅವ್ರನ್ನ ಸೋಲ್ಸಿ ಹಾಕಿದ್ದಾರೆ. ಮಗದೊಂದು ಕಡೆ ಲಾಸ್ಟ್ ಟೈಮ್ ನಂದಿಗ್ರಾಮದಲ್ಲೂ ಸಹ ಅದೇ ರೀತಿಯಾಗಿ ಸೋಲ್ಸಿ ಹಾಕಿದ್ರು, ಹೀನಾಮಾನವಾಗಿ ಸೋಲ್ಸಿ ಹಾಕಿದ್ರು. ಸೊ ಹೀಗಿರ್ತಕ್ಕಂಥ ನಾಯಕನನ್ನು ಕಡೆಗಣಿಸೋದು ಒಳ್ಳೆಯದಲ್ಲ. ಸುವೇಂದು ಅಧಿಕಾರಿ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಕೊಡಬೇಕು ಅನ್ನುವ ರೀತಿಯಾದಂತಹ ಚರ್ಚೆಗಳು ಪಕ್ಷದಲ್ಲಿ ಜೋರಾಗಿ ನಡೀತಾ ಇದೆ. ಇನ್ನು ಪಶ್ಚಿಮ ಬಂಗಾಳದ ಸಿಎಂ ರೇಸ್ನಲ್ಲಿ 4 ಪ್ರಮುಖರಿದ್ದಾರೆ. ಸುವೇಂದು ಅಧಿಕಾರಿ, ಸಮೀಕ್ ಭಟ್ಟಾಚಾರ್ಯ, ಅಗ್ನಿಮಿತ್ರ ಘೋಷ್ ಮತ್ತು ರೂಪಾ ಗಂಗೂಲಿ. ಸೊ ಈ 4ರಲ್ಲಿ ಯಾರಿಗೆ ಸಿಎಂ ಪಟ್ಟ? ತೀವ್ರ ಕುತೂಹಲಕ್ಕೆ ಕಾರಣವಾಗ್ತಾ ಇರತಕ್ಕಂತಹ ವಿಚಾರ. ಇನ್ನು ಫ್ರಂಟ್ ರನ್ನರ್ ಆಗಿ ಸುವೇಂದು ಅಧಿಕಾರಿ ಅವರಿದ್ದಾರೆ. ಮಮತಾ ಬ್ಯಾನರ್ಜಿ ಅವರ ವಿರುದ್ಧ ಸುವೇಂದು ಅಧಿಕಾರಿ ಅವರು ಗೆದ್ದಿದ್ದಾರೆ. ಎರಡೆರಡು ಸಲ ಗೆದ್ದಿದ್ದಾರೆ. ಎರಡೆರಡು ಸಲ ಸೋಲಿಸಿದ್ದಾರೆ ಮಮತಾ ಬ್ಯಾನರ್ಜಿ ಅವರನ್ನು. ಯಾವ ಭವಾನಿಪುರ ಮಮತಾ ಬ್ಯಾನರ್ಜಿ ಅವರಿಗೆ ರಾಜಕೀಯ ಮರುಜನ್ಮವನ್ನು ಕೊಟ್ಟಿತ್ತೋ, ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಸೋತು ಹೋದಂಥ ಮಮತಾ ಬ್ಯಾನರ್ಜಿ ಅವರನ್ನು ಗೆಲ್ಲಿಸಿಕೊಂಡು ಬಂದಿತ್ತು, ಅದೇ ಭವಾನಿಪುರಕ್ಕೆ ಎಗೈನ್ ಅವರನ್ನೇ ಫಾಲೋ ಮಾಡ್ಕೊಂಡು ಹೋಗಿ ಸುವೇಂದು ಅಧಿಕಾರಿಯವರು ಮಮತಾ ಬ್ಯಾನರ್ಜಿ ಅವ್ರನ್ನ ಸೋಲ್ಸಿ ಹಾಕಿದ್ದಾರೆ. ಮಗದೊಂದು ಕಡೆ ಲಾಸ್ಟ್ ಟೈಮ್ ನಂದಿಗ್ರಾಮದಲ್ಲೂ ಸಹ ಅದೇ ರೀತಿಯಾಗಿ ಸೋಲ್ಸಿ ಹಾಕಿದ್ರು, ಹೀನಾಮಾನವಾಗಿ ಸೋಲ್ಸಿ ಹಾಕಿದ್ರು. ಸೊ ಹೀಗಿರ್ತಕ್ಕಂಥ ನಾಯಕನನ್ನು ಕಡೆಗಣಿಸೋದು ಒಳ್ಳೆಯದಲ್ಲ. ಸುವೇಂದು ಅಧಿಕಾರಿ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಕೊಡಬೇಕು ಅನ್ನುವ ರೀತಿಯಾದಂತಹ ಚರ್ಚೆಗಳು ಪಕ್ಷದಲ್ಲಿ ಜೋರಾಗಿ ನಡೀತಾ ಇದೆ. ಇನ್ನು ಪಶ್ಚಿಮ ಬಂಗಾಳದ ಸಿಎಂ ರೇಸ್ನಲ್ಲಿ 4 ಪ್ರಮುಖರಿದ್ದಾರೆ. ಸುವೇಂದು ಅಧಿಕಾರಿ, ಸಮೀಕ್ ಭಟ್ಟಾಚಾರ್ಯ, ಅಗ್ನಿಮಿತ್ರ ಘೋಷ್ ಮತ್ತು ರೂಪಾ ಗಂಗೂಲಿ. ಸೊ ಈ 4ರಲ್ಲಿ ಯಾರಿಗೆ ಸಿಎಂ ಪಟ್ಟ? ತೀವ್ರ ಕುತೂಹಲಕ್ಕೆ ಕಾರಣವಾಗ್ತಾ ಇರತಕ್ಕಂತಹ ವಿಚಾರ. ಇನ್ನು ಫ್ರಂಟ್ ರನ್ನರ್ ಆಗಿ ಸುವೇಂದು ಅಧಿಕಾರಿ ಅವರಿದ್ದಾರೆ. ಮಮತಾ ಬ್ಯಾನರ್ಜಿ ಅವರ ವಿರುದ್ಧ ಸುವೇಂದು ಅಧಿಕಾರಿ ಅವರು ಗೆದ್ದಿದ್ದಾರೆ. ಎರಡೆರಡು ಸಲ ಗೆದ್ದಿದ್ದಾರೆ. ಎರಡೆರಡು ಸಲ ಸೋಲಿಸಿದ್ದಾರೆ ಮಮತಾ ಬ್ಯಾನರ್ಜಿ ಅವರನ್ನು. ಯಾವ ಭವಾನಿಪುರ ಮಮತಾ ಬ್ಯಾನರ್ಜಿ ಅವರಿಗೆ ರಾಜಕೀಯ ಮರುಜನ್ಮವನ್ನು ಕೊಟ್ಟಿತ್ತೋ, ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಸೋತು ಹೋದಂಥ ಮಮತಾ ಬ್ಯಾನರ್ಜಿ ಅವರನ್ನು ಗೆಲ್ಲಿಸಿಕೊಂಡು ಬಂದಿತ್ತು, ಅದೇ ಭವಾನಿಪುರಕ್ಕೆ ಎಗೈನ್ ಅವರನ್ನೇ ಫಾಲೋ ಮಾಡ್ಕೊಂಡು ಹೋಗಿ ಸುವೇಂದು ಅಧಿಕಾರಿಯವರು ಮಮತಾ ಬ್ಯಾನರ್ಜಿ ಅವ್ರನ್ನ ಸೋಲ್ಸಿ ಹಾಕಿದ್ದಾರೆ. ಮಗದೊಂದು ಕಡೆ ಲಾಸ್ಟ್ ಟೈಮ್ ನಂದಿಗ್ರಾಮದಲ್ಲೂ ಸಹ ಅದೇ ರೀತಿಯಾಗಿ ಸೋಲ್ಸಿ ಹಾಕಿದ್ರು, ಹೀನಾಮಾನವಾಗಿ ಸೋಲ್ಸಿ ಹಾಕಿದ್ರು. ಸೊ ಹೀಗಿರ್ತಕ್ಕಂಥ ನಾಯಕನನ್ನು ಕಡೆಗಣಿಸೋದು ಒಳ್ಳೆಯದಲ್ಲ. ಸುವೇಂದು ಅಧಿಕಾರಿ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಕೊಡಬೇಕು ಅನ್ನುವ ರೀತಿಯಾದಂತಹ ಚರ್ಚೆಗಳು ಪಕ್ಷದಲ್ಲಿ ಜೋರಾಗಿ ನಡೀತಾ ಇದೆ. ಇನ್ನು ಪಶ್ಚಿಮ ಬಂಗಾಳದ ಸಿಎಂ ರೇಸ್ನಲ್ಲಿ 4 ಪ್ರಮುಖರಿದ್ದಾರೆ. ಸುವೇಂದು ಅಧಿಕಾರಿ, ಸಮೀಕ್ ಭಟ್ಟಾಚಾರ್ಯ, ಅಗ್ನಿಮಿತ್ರ ಘೋಷ್ ಮತ್ತು ರೂಪಾ ಗಂಗೂಲಿ. ಸೊ ಈ 4ರಲ್ಲಿ ಯಾರಿಗೆ ಸಿಎಂ ಪಟ್ಟ? ತೀವ್ರ ಕುತೂಹಲಕ್ಕೆ ಕಾರಣವಾಗ್ತಾ ಇರತಕ್ಕಂತಹ ವಿಚಾರ. ಇನ್ನು ಫ್ರಂಟ್ ರನ್ನರ್ ಆಗಿ ಸುವೇಂದು ಅಧಿಕಾರಿ ಅವರಿದ್ದಾರೆ. ಮಮತಾ ಬ್ಯಾನರ್ಜಿ ಅವರ ವಿರುದ್ಧ ಸುವೇಂದು ಅಧಿಕಾರಿ ಅವರು ಗೆದ್ದಿದ್ದಾರೆ. ಎರಡೆರಡು ಸಲ ಗೆದ್ದಿದ್ದಾರೆ. ಎರಡೆರಡು ಸಲ ಸೋಲಿಸಿದ್ದಾರೆ ಮಮತಾ ಬ್ಯಾನರ್ಜಿ ಅವರನ್ನು. ಯಾವ ಭವಾನಿಪುರ ಮಮತಾ ಬ್ಯಾನರ್ಜಿ ಅವರಿಗೆ ರಾಜಕೀಯ ಮರುಜನ್ಮವನ್ನು ಕೊಟ್ಟಿತ್ತೋ, ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಸೋತು ಹೋದಂಥ ಮಮತಾ ಬ್ಯಾನರ್ಜಿ ಅವರನ್ನು ಗೆಲ್ಲಿಸಿಕೊಂಡು ಬಂದಿತ್ತು, ಅದೇ ಭವಾನಿಪುರಕ್ಕೆ ಎಗೈನ್ ಅವರನ್ನೇ ಫಾಲೋ ಮಾಡ್ಕೊಂಡು ಹೋಗಿ ಸುವೇಂದು ಅಧಿಕಾರಿಯವರು ಮಮತಾ ಬ್ಯಾನರ್ಜಿ ಅವ್ರನ್ನ ಸೋಲ್ಸಿ ಹಾಕಿದ್ದಾರೆ. ಮಗದೊಂದು ಕಡೆ ಲಾಸ್ಟ್ ಟೈಮ್ ನಂದಿಗ್ರಾಮದಲ್ಲೂ ಸಹ ಅದೇ ರೀತಿಯಾಗಿ ಸೋಲ್ಸಿ ಹಾಕಿದ್ರು, ಹೀನಾಮಾನವಾಗಿ ಸೋಲ್ಸಿ ಹಾಕಿದ್ರು. ಸೊ ಹೀಗಿರ್ತಕ್ಕಂಥ ನಾಯಕನನ್ನು ಕಡೆಗಣಿಸೋದು ಒಳ್ಳೆಯದಲ್ಲ. ಸುವೇಂದು ಅಧಿಕಾರಿ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಕೊಡಬೇಕು ಅನ್ನುವ ರೀತಿಯಾದಂತಹ ಚರ್ಚೆಗಳು ಪಕ್ಷದಲ್ಲಿ ಜೋರಾಗಿ ನಡೀತಾ ಇದೆ.